ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ದಾವಣಗೆರೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಹಜವಾಗಿಯೇ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಮತದಾರರಿಗೆ ಕೃತಜ್ಞತೆಯನ್ನ ಅಥವಾ ಧನ್ಯವಾದವನ್ನ ಡಿಕೆ ಶಿವಕುಮಾರ್ ಅವರು ಸಲ್ಲಿಸ್ತಾ ಇದ್ದಾರೆ. ಇದು ಸರ್ಕಾರದ ಜನಪ್ರಿಯ ಆಡಳಿತಕ್ಕೆ ಸಿಕ್ಕಂತಹ ಬೆಂಬಲ ಅಂತ ಹೇಳಿ ಡಿಕೆ ವ್ಯಾಖ್ಯಾನ ಮಾಡಿದ್ದಾರೆ. ಸಹಜವಾಗಿಯೇ ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು 2 ಕ್ಷೇತ್ರಗಳ ಬೈ ಎಲೆಕ್ಷನ್ನ ರಿಸಲ್ಟ್ಗೆ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಇದು ಸರ್ಕಾರದ ಜನಪ್ರಿಯ ಆಡಳಿತಕ್ಕೆ ಸಿಕ್ಕಂತಹ ಬೆಂಬಲ ಅಂತ ಹೇಳಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ರಾಜ್ಯದ ಜನತೆ 3 ವರ್ಷ ಸರ್ಕಾರ ನಡೆದಿದೆ. ಯಾವ ದಿಟ್ಟಿನಲ್ಲಿ ನಮ್ಮ ಕೆಲಸ ಮಾಡಿದ್ದೇವೆ, ಜನರ ಸೇವೆ ಮಾಡಿದ್ದೇವೆ ಅಂತೇಳಿ ಜನರ ಮುಂದೆ ಮತ್ತೆ ಹೋಗ್ಬೇಕಾದಂತ ಒಂದು ಅನಿವಾರ್ಯತೆ. ಈ 2 ಬೈ ಎಲೆಕ್ಷನ್ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ಇವೆರಡು ಕ್ಷೇತ್ರದ ಮತದಾರರಿಗೆ ಮೊದಲು ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರುಗಳು ಜವಾಬ್ದಾರಿಯನ್ನು ತೆಗೆದುಕೊಂಡು ಪ್ರತಿ ಹಳ್ಳಿಗೂ ಭೇಟಿಯನ್ನು ಕೊಟ್ಟು ಸುಮಾರು 12 ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಪಕ್ಷದ ಗೌರವವನ್ನು ಉಳಿಸಬೇಕು ಅಂತೇಳಿ ಅವರೆಲ್ಲ ದುಡಿದಂಥ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಅವರು ಕೂಡ ನಮ್ಮ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಚುನಾವಣೆ ಮುಖ್ಯಮಂತ್ರಿ ಹೇಳ್ದಂಗೆ ನಮಗೆ ಲೀಡು ದಾವಣಗೆರೆಯಲ್ಲಿ ಸ್ವಲ್ಪ ಜಾಸ್ತಿ ನಿರೀಕ್ಷೆ ಮಾಡಿದ್ರು. ಆದರೂ ಗೆಲ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಆತ್ಮವಿಶ್ವಾಸದಿಂದ ಬೆಳಗ್ಗೆ ಕೂಡ ತಮಗೆಲ್ಲ ತಿಳಿಸಿದ್ರು. ಈಗ 3 ಮಿಷಿನ್ಸು ಇನ್ನ ಏನೋ ಸ್ವಲ್ಪ ಟ್ರಬಲ್ ಆಗಿ ಇವಿ ಪ್ಯಾಕ್ ಓಪನ್ ಮಾಡಬೇಕು ಅಂತೇಳಿ ನಿಂತಿದೆ ಅಂತೇಳಿ ಈಗ ತಾನೇ ನನಗೆ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಮಲ್ಲಿಕಾರ್ಜುನ್ ಅವರು ಇಬ್ಬರು ಕೂಡ ಇಲ್ಲಿ ಕೂತ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಅವರು ಅಂತ ಮಾತಾಡಿದ್ರು.